Welcome back to my YouTube channel. ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಜಾರಿಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಪಾನ್ನ ಕಾಯೋಕೆ ಇಟ್ಕೊಂಡು ಅದಕ್ಕೆ 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಜಾರಲ್ಲಿ ರುಬ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಮತ್ತು ನಾನು 1.5 kg ಚಿಕನ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಬಿಟ್ಟು ನೀರು ಹಿಂಗೋವರೆಗೂ ಸೀಸಬೇಕು. ಚೆನ್ನಾಗಿ ನೀರೆಲ್ಲ ಹಿಂಗಿದ ಮೇಲೆ ಚಿಕನ್ಗೆ ಗ್ಯಾಪಲ್ಲಿ ಒಂದು ಮಸಾಲೆ, ಈರುಳ್ಳಿ ಒಂದು ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಡಲೆ, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡಿ. ಮತ್ತು ನಾನು 2.5 ಸ್ಪೂನಷ್ಟು ಮಸಾಲೆ ಪುಡಿ ತೊಗೊಂಡಿದ್ದೀನಿ. ನೀರೆಲ್ಲ ಹಿಂಗಿರುತ್ತಲ್ಲ ಆವಾಗ ಮಸಾಲೆ ಪುಡಿ ಹಾಕ್ಕೊಂಡು ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ಪುಡಿ ಕುದಿಯೋವರೆಗೂ ಸುಮ್ಮನಿರಬೇಕು. ಅದು ಕುದಿದ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೊ ಆ್ಯಡ್ ಮಾಡಿಕೊಂಡು ಎಷ್ಟು ಹದ ಬೇಕೋ ನೋಡಿಕೊಂಡು ಹದ ಇಟ್ಕೋಬೇಕು. ಆಮೇಲೆ ಒಂಚೂರು ನೋಡಿ ಟೇಸ್ಟ್ ನೋಡಿ ಒಂಚೂರು ಉಪ್ಪು ಹಾಕ್ಕೊಂಡು ಮತ್ತೆ ಕುಕ್ಕರ್ ವಿಷಲ್ ಮುಚ್ಚಿದ್ರೆ ಆಯಿತು. ಮತ್ತು ನಾವು ಮೊಟ್ಟೆ ಕೋಳಿ ಆದರೆ ಮೊಟ್ಟೆ ಎಲ್ಲ ಎತ್ತಿಟ್ಕೊಂಡಿರ್ತೀವಲ್ಲ ಆ ಮೊಟ್ಟೆನ ಹಾಕ್ಕೋಬೇಕು. ಕುಕ್ಕರ್ ಮುಚ್ಚೋ ಟೈಮಲ್ಲಿ ಹಾಕ್ಕೊಂಡು 3 ವಿಷಲ್ ಬಂದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ. ರುಚಿಯಾಗಿ ಟೇಸ್ಟಿಯಾಗಿರುತ್ತೆ.